ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರಾ, ಇದು ನಿಮ್ಗೋಸ್ಕರ ರೆಸನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗಲೂ ಕೂಡ ಇಷ್ಟಪಡ್ತಾ ಇದಾರ, ಅವ್ರು ಈಗಲೂ ಕೂಡ ನಿಮ್ಮನ್ನ ಪ್ರೀತಿಸ್ತಾ ಇದಾರ, ಸ್ಟಿಲ್ ದೇ ಲವ್ಸ್ ಯು ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ. ಆಕ್ಚುಲಿ ಈ ಒಂದು ವಿಡಿಯೋ ತುಂಬಾ ಜನ ಮೆಸೇಜ್ ಅಲ್ಲಿ ಕೇಳಿದೀರಾ, ಲೈಕ್ ನಮ್ಮ ಎಕ್ಸ್ ಪರ್ಸನ್ ನಮ್ಮನ್ನ ಈಗಲೂ ಕೂಡ ಇಷ್ಟಪಡ್ತಾ ಇದಾರ, ಪ್ರೀತಿಸ್ತಾ ಇದಾರ, ಅವ್ರಿಗೆ ನಾವು ನೆನ್ಪಿದೀವ ಅನ್ನೋದೆಲ್ಲ ಒಂದು ಕ್ಲಾರಿಟಿ ವಿಡಿಯೋ ಮಾಡಿ ಅಂತ. ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ ಆಪ್ಷನ್ ಆಗಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಸಾಡ್ ಲೈಟ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ಕಾರ್ನಿಯಲಿಯನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ. ನಿಮ್ಮ ಎಕ್ಸ್ ಪರ್ಸನ್, ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗಲೂ ಕೂಡ ಇಷ್ಟಪಡ್ತಾ ಇದಾರ, ಲವ್ ಮಾಡ್ತಾ ಇದಾರ, ಪ್ರೀತಿಸ್ತಾ ಇದಾರ, ಅವ್ರಿಗೆ ನಿಮ್ಮ ನೆನಪುಗಳು ಇದೆಯಾ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ದೀರಾ, ಸೊ ಬಾಟಮ್ ಆಫ್ ದಿ ಕಾರ್ಡ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ, ಪೇಜ್ ಆಫ್ ಸಾರ್ಟ್ಸ್ ಇದೆ. ಓಕೆ, ಅಂಡ್ ವಿ ಹ್ಯಾವ್ ಏಸ್ ಆಫ್ ಪೆಂಟಿಕಲ್ಸ್, 5 ಆಫ್ ಸೋರ್ಟ್ಸ್, ನೈಟ್ ಆಫ್ ವ್ಯಾನ್ಸ್, 3 ಆಫ್ ಕಪ್ಸ್, ಓಕೆ, 7 ಆಫ್ ಕಪ್ಸ್ ಅಂಡ್ 8 ಆಫ್ ಕಪ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಿದೆ ಅಂದ್ರೆ, ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಿಮ್ಮ ಎಕ್ಸ್ ಪರ್ಸನ್, ನಿಮ್ಮ ಮಾಜಿ ಪ್ರೇಮಿಗೆ ನಿಮ್ಮ ನೆನಪುಗಳಿದ್ಯಾ, ನಿಮ್ಮನ್ನ ಈಗಲೂ ಕೂಡ ಇಷ್ಟಪಡ್ತಾ ಇದಾರ, ಪ್ರೀತಿಸ್ತಾ ಇದಾರ ಅಂದ್ರೆ ಎಸ್, ಇಷ್ಟಪಡ್ತಾ ಇದಾರೆ. ನಿಮ್ಮ ಮೇಲೆ ಈಗಲೂ ಕೂಡ ಆ ಒಂದು ಲವ್ ಇದೆ, ಕೇರ್ ಇದೆ. ಅಂಡ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದ್ರೆ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಕಳೆದಿರುವಂತಹ ಎಲ್ಲಾ ಸುಂದರ ಕ್ಷಣಗಳಾಗಿರ್ಬೋದು, ಅಥವಾ ನೀವೇನೆಲ್ಲ ಒಂದು ವ್ಯಕ್ತಿಗೆ ಕೊಟ್ಟಿದ್ದೀರಾ, ಐ ಥಿಂಕ್ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದೀರಾ ಅಂತ ಅಂದ್ರೆ ನಿಮ್ಮ ಹೆಲ್ಪ್ಗೆ ಅವರು ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ಅಂಡ್ ದಿಸ್ ಪರ್ಸನ್ ಇಸ್ ಸಿಂಗಲ್ ಅಂತಾನೆ ನಾನು ಹೇಳ್ಬೋದು. ಈಗಲೂ ಕೂಡ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಐ ಥಿಂಕ್ ದಿಸ್ ಪರ್ಸನ್ ಇಸ್ ಸ್ಟಿಲ್ ಸಿಂಗಲ್. ಅವ್ರು ಇನ್ನೂ ಯಾರನ್ನು ಅಕ್ಸೆಪ್ಟ್ ಮಾಡಿಲ್ಲ, ಅಥವಾ ಅವ್ರಿಗೆ ಐ ಥಿಂಕ್ ಅವ್ರಿಗೆ ತುಂಬಾ ಆಪ್ಷನ್ಸ್ ಇದೆ. 7 ಆಫ್ ಕಪ್ಸ್ ಇದೆ, ಅವ್ರಿಗೆ ತುಂಬಾ ಆಪ್ಷನ್ಸ್ ಇದೆ, ಚಾಯ್ಸಸ್ ಇದೆ. ರಿಲೇಶನ್ಶಿಪ್ ಅಂತ ಬಂದಾಗ ಆಪರ್ಚುನಿಟೀಸ್ ತುಂಬಾ ಇದೆ. ಬಟ್ ಈ ಒಂದು ವ್ಯಕ್ತಿ ಅದನ್ನ ಯಾವ್ದು ಕೂಡ ನೋಡದೆ, ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ, ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ, ನಿಮ್ಮ ಮೆಸೇಜ್ಗೆ, ನಿಮ್ಮ ಕಾಲ್ಗೆ ಅವರು ವೇಟ್ ಮಾಡ್ತಾ ಇದ್ದಾರೆ. ಇದು ನಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಈ ಒಂದು ವ್ಯಕ್ತಿ ಯಾರ ಜೊತೆನೂ ಅಷ್ಟಕ್ಕಷ್ಟೇ ಬೆರೀತಾ ಇಲ್ಲ. ಅಂದ್ರೆ ಈ ಒಂದು ವ್ಯಕ್ತಿ ಮೊದ್ಲಿನ ತರ ಖುಷಿ ಆಗಿಲ್ಲ, ಆಕ್ಟಿವ್ ಆಗಿಲ್ಲ, ಅಂಡ್ ಬೇರೆಯವ್ರ ಜೊತೆ ಹ್ಯಾಂಗ್ ಔಟ್ ಆಗಲ್ಲ, ಅಂಡ್ ಅವರ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಜೊತೆ ಆಗಿರ್ಬೋದು ಜಾಸ್ತಿ ಅವರು ಓಡಾಟ ಮಾಡ್ತಾ ಇಲ್ಲ, ಏಕಾಂಗಿ ಆಗ್ತಾ ಇದ್ದಾರೆ, ಐಸೋಲೇಟ್ ಆಗ್ತಿದ್ದಾರೆ. ಅವ್ರಿಗೆ ನೀವ್ ಬಿಟ್ರೆ ಬೇರೆ ಯಾರು ಅವ್ರ ಲೈಫಲ್ಲಿ ಬೇಡ, ಈ ತರ ಒಂದು ಪೊಸಿಷನ್ಗೆ ಅವ್ರು ಬಂದಿರಬಹುದು. ಯಾಕಂತಂದ್ರೆ ನನಗೆ ಕಾರ್ಡ್ಸ್ ಅಲ್ಲಿ ಮತ್ತೆ ಇಂಟೆನ್ಷನಲ್ಲಿ ಅದೇ ಬರ್ತಾ ಇದೆ. ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಎಲ್ಲವೂ ಕೂಡ ನೀವೇ ಇದ್ದೀರಾ ಅಂತ ಬರ್ತಾ ಇದೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಬಿಟ್ಟೋದ್ರು, ಯಾಕೆ ನೀವಿಂದ ಸಪರೇಟ್ ಆದ್ರು ಅಂದ್ರೆ ಈ ಒಂದು ವ್ಯಕ್ತಿಯ ಈಗೋನೇ ಕಾರಣ ಅಂತ ಹೇಳ್ಬೋದು. ಸೊ ಆ ಒಂದು ಸಮಯದಲ್ಲಿ ನಿಮ್ಮ ಪರ್ಸನ್ಗೆ ಅವರ ಈಗೋನೇ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಆ ಒಂದು ಈಗೋನ ಇವಾಗ ಬಿಟ್ಟು ಪ್ರೀತಿಗೆ ಸರೆಂಡರ್ ಆಗ್ತಾ ಇದ್ದಾರೆ. ಸೊ ಇವಾಗ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ, ಎಸ್, ಈ ಒಂದು ವ್ಯಕ್ತಿನ ನಾನು ಬಿಟ್ಟಿದ್ದು ದೊಡ್ಡ ತಪ್ಪು.
ಸೊ ಇದು ಅವರ ಮೈಂಡ್ಗೆ ಬಂದಿದೆ. ಬಟ್ ಇವಾಗ ಬಂದಿರೋದಕ್ಕೆ ಇವಾಗ ಈ ಒಂದು ವ್ಯಕ್ತಿ ಐ ಥಿಂಕ್ ದೇ ಆರ್ ಪ್ಲಾನಿಂಗ್, ಅವರು ಪ್ಲಾನ್ ಮಾಡ್ತಾ ಇದಾರೆ ನಿಮ್ಮನ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡೋದು, ನಿಮ್ಮ ಜೊತೆಗೆ ಹೇಗೆ ಮಾತಾಡೋದು ಅದನ್ನೆಲ್ಲಾನು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಅಥವಾ ಈ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ ಒಂದು ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ಲಾ ಬೇಡ್ವಾ, ಅಥವಾ ಯಾವ ತರ ಅವರ ಮೈಂಡ್ ಅಲ್ಲಿ ಇದೆ ನನ್ನ ಬಗ್ಗೆ. ಐ ಥಿಂಕ್ ಅವ್ರಿಗೆ ನಿಮ್ಮ ಮೇಲೆ ಅವ್ರಿಗೆ ಕ್ಲಾರಿಟಿ ಇಲ್ಲ. ಇವ್ರಿಗೆ ತುಂಬಾನೇ ಪ್ರೀತಿ ಇದೆ ನಿಮ್ಮ ಮೇಲೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ನೆನಪುಗಳಿಂದ ಅವರು ಮೂವ್ ಆನ್ ಆಗೋದಿಕ್ಕೆ ಆಗ್ತಾ ಇಲ್ಲ. ಅಂಡ್ ಇನ್ ದ ಸೇಮ್ ವೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಹೃದಯದಲ್ಲಿ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ತರ ಇದೆ ಅನ್ನೋದು ಈ ಒಂದು ವ್ಯಕ್ತಿಗೆ ಕ್ಲಾರಿಟಿ ಬೇಕಾಗಿದೆ. ಸೊ ಹಾಗಾಗಿ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ, ಕ್ಲಾರಿಟಿ ಬೇಕು ನನಗೆ, ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾರಾ ಉಳಿತಾರಾ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ತಿಳ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ, ಲೈಕ್ ಈ ಒಂದು ವ್ಯಕ್ತಿ ನಂತರನೇ ಯೋಚಿಸ್ತಾ ಇದಾರ ನನ್ನ ಬಗ್ಗೆ. ಅಂಡ್ ಇವ್ರ ನಂತರನೇ ಯೋಚನೆ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಇವ್ರು ನನ್ನ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ನಾನು ಇನ್ ದ ಸೇಮ್ ವೇ ರಿಪ್ಲೈ ಮಾಡಬೇಕು. ಐ ಥಿಂಕ್ ಅವ್ರಿಗೆ ಪ್ಲಾನ್ ಇದೆ, ಲೈಕ್ ನಾವಿಬ್ರು ಒಂದಾಗಬೇಕು, ರಿಕನ್ಸಿಲೇಷನ್ ಆಗಬೇಕು ಅಂತ. ಬಟ್ ಈ ಒಂದು ವ್ಯಕ್ತಿಗೆ ಗೊತ್ತಿಲ್ಲ ಯಾವ ತರ ನಿಮ್ಮ ಮೈಂಡ್ ಅಲ್ಲಿ ಇದೆ ಅಂತ. ಸೊ ನಂಗೆ ಅದೇ ಇಂಟೆನ್ಷನ್ ಅಲ್ಲಿ ಬರ್ತಾ ಇದೆ. ಜಾಸ್ತಿ ನಿಮ್ಮ ಬಗ್ಗೆ ಅವರು ತಲೆ ಕೆಡ್ಸ್ಕೊಳ್ತಾ ಇದಾರೆ, ಯೋಚಿಸ್ತಾ ಇದಾರೆ, ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇದಾರೆ. ಅಂಡ್ ಇನ್ ದ ಸೇಮ್ ವೇ ಪೇಜ್ ಆಫ್ ಸೋರ್ಸ್ ಇರೋದ್ರಿಂದ ಅವರು ನಿಮ್ಮನ್ನ ಸ್ಪೈ ಮಾಡ್ತಾ ಇದಾರೆ. ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೇರಾದ್ರೂ ಅಕೌಂಟ್ ಇದ್ರೆ ಆ ಒಂದು ಅಕೌಂಟ್ ನ ಫಾಲೋ ಮಾಡ್ತಾ ಇರ್ಬೋದು, ಅಥವಾ ಈ ಒಂದು ವ್ಯಕ್ತಿ ನೀವೆಲ್ಲ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಅಥವಾ ಯಾರ ಜೊತೆಗೆ ಮಾತಾಡ್ತೀರಾ, ಅಥವಾ ಎಲ್ಲಾ ವಿಚಾರಗಳು ನೀವೇನ್ ಮಾಡ್ತಾ ಇದ್ರ ನಿಮ್ಮ ಲೈಫ್ ಅಲ್ಲಿ ಪ್ರತಿಯೊಂದು ವಿಚಾರಗಳು ಈ ಒಂದು ವ್ಯಕ್ತಿಗೆ ಬೇರೆಯವ್ರ ಮುಖಾಂತರ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಒಂದು ವ್ಯಕ್ತಿ ಸ್ಪೈ ಮಾಡ್ತಿದ್ದಾರೆ, ನಿಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಬಟ್ ದಿಸ್ ಪರ್ಸನ್ ಇಸ್ ಸೀಕ್ರೆಟ್ಲಿ ವಾಚಿಂಗ್ ಯು. ಸೊ ಅವ್ರಿಗೆಲ್ಲಾನು ಗೊತ್ತಿದೆ ನಿಮ್ಮ ಬಗ್ಗೆ. ಅಂಡ್ ನಿಮ್ಮ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ನೀವೇನ್ ಯೋಚಿಸ್ತಾ ಇದ್ದೀರಾ ಅನ್ನೋದು ಈ ಒಂದು ವ್ಯಕ್ತಿಗೆ ಕ್ಲಾರಿಟಿ ಸಿಕ್ಕಿದ್ರೆ ಐ ಥಿಂಕ್ ಈ ಒಂದು ವ್ಯಕ್ತಿ ಆದಷ್ಟು ಬೇಗ ಒಂದು ಆಕ್ಷನ್ ತಗೊಳ್ತಾರೆ ಅಂತ ಕಾಣಿಸ್ತಾ ಇದೆ. ಬಿಕಾಸ್ ನಂಗೆ ನೈಟ್ ಆಫ್ ವ್ಯಾಂಡ್ಸ್ ಇದೆ, ಆದಷ್ಟು ಬೇಗ ಆಕ್ಷನ್ ತಗೊಂಡು ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂಡ್ ನಿಮ್ಮ ಜೊತೆಗೆ ಲೈಫ್ ನ ಸೆಲೆಬ್ರೇಟ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಅಂಡ್ ನೀವಿಬ್ರು ಒಂದಾಗ್ತೀರಾ ಅಂತಾನೂ ಕೂಡ ಹೇಳಬಹುದು. ಬಟ್ ಈ ಒಂದು ವ್ಯಕ್ತಿ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅನ್ನೋದು ಸತ್ಯ ಅಂತ ಹೇಳ್ತಾ, ಗಾಡ್ ಬ್ಲೆಸ್. ಯಾರೆಲ್ಲ ಸಾಟ್ಲೈಟ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್, ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗಲೂ ಕೂಡ ಇಷ್ಟಪಡ್ತಾ ಇದಾರ, ಪ್ರೀತಿ ಮಾಡ್ತಾ ಇದಾರ, ಅಂಡ್ ನಿಮ್ಮ ಬಗ್ಗೆ ಅವ್ರಿಗೆ ನೆನಪಿದ್ಯಾ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ಎಂಪ್ರರ್ ಇದೆ. ಓಕೆ ಓಕೆ, ಸೊ ಐ ಥಿಂಕ್ ಸೆಕೆಂಡ್ ಪೈಲ್ ಅವ್ರಿಗೆ ನಾನು ಇನ್ನೊಂದ್ಸತಿ ಮತ್ತೆ ಶಫಲ್ ಮಾಡ್ತೀನಿ. ಓಕೆ, ಸಾರಿ ಫಾರ್ ದ್ಯಾಟ್. ಓಕೆ ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ಸೋರ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದ್ದೀರಾ, ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಏಸ್ ಆಫ್ ಸೋರ್ಸ್ ಇದೆ ಅಂಡ್ ಐ ಹ್ಯಾವ್ 5 ಆಫ್ ಕಪ್ಸ್. ಓಕೆ, Knight of Swords, 5 of Cups, Knight of Wands and Full card. Okay. ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಿದೆ ಅಂದ್ರೆ, ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ಸೊ ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ನಾನು ಹೇಳ್ತೀನಿ. ಅಂಡ್ ಈ ಒಂದು ವ್ಯಕ್ತಿಗೆ ಪ್ರೀತಿಗಿಂತ ನಿಮ್ಮ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಅಂತ ಕಾಣಿಸ್ತಾ ಇದೆ. ಬಿಕಾಸ್ ಐ ಥಿಂಕ್ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿಗೆ ನಿಮ್ಗೆ ಏನೆಲ್ಲ ನೋವು ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ, ಅದೆಲ್ಲಾನು ಕೂಡ ಇವಾಗ ರಿಯಲೈಸ್ ಆಗಿದೆ ನನ್ನಿಂದ ಆ ಒಂದು ವ್ಯಕ್ತಿಗೆ ಎಷ್ಟು ನೋವಾಗಿದೆ, ಎಷ್ಟು ಪೇನ್ ಆಗಿದೆ ಅಂತ. ಅಂಡ್ ನಿಮ್ಮ ಪೇನ್ಗೆ, ನಿಮ್ಮ ಕಣ್ಣೀರಿಗೆ ಈ ಒಂದು ವ್ಯಕ್ತಿಗೆ ಕರ್ಮ ಸಿಕ್ಕಿದೆ ಅಂತಾನು ಕೂಡ ಹೇಳಬಹುದು. ಓಕೆ, ಐ ಆಮ್ ಸೆನ್ಸಿಂಗ್ ದಿಸ್ ಎನರ್ಜಿ. ಅವರು ನಿಮ್ಮನ್ನ ಈಗಲೂ ಕೂಡ ಇಷ್ಟಪಡ್ತಾರ, ಪ್ರೀತಿ ಮಾಡ್ತಾರ ಅಂದ್ರೆ ನಂಗೆ ಯಾವುದೇ ರೀತಿ ಪ್ರೀತಿ ರಿಲೇಟೆಡ್ ನನಗೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ನನಗೆ ಫೀಲ್ ಆಗ್ತಾ ಇಲ್ಲ, ಟು ಬಿ ಫ್ರಾಂಕ್. ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ತುಂಬಾ ಗೌರವ ಇದೆ, ರೆಸ್ಪೆಕ್ಟ್ ಇದೆ. ಅಂಡ್ ಇನ್ ದ ಸೇಮ್ ವೇ ಅವರು ನಿಮ್ಮನ್ನ ಒಂದು ಒಳ್ಳೆ ರೀತಿನಲ್ಲಿ ನಿಮ್ಮನ್ನ ನೋಡ್ತಾ ಇದ್ದಾರೆ, ಒಂದು ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಬರ್ತಾ ಇದೆ. ಐ ಥಿಂಕ್ ಈ ಒಂದು ವ್ಯಕ್ತಿಗೆ
ರಿಯಲೈಸ್ ಆಗಿದೆ ಅವ್ರು ಏನ್ ತಪ್ಪು ಮಾಡಿದ್ದಾರೆ, ನಿಮ್ಮ ಜೊತೆಗೆ ಏನೆಲ್ಲ ಮೋಸ ಮಾಡಿದ್ದಾರೆ. ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮಿಂದ ತುಂಬಾ ವಿಚಾರಗಳು ಮುಚ್ಚಿಟ್ಟು ಹೈಡ್ ಮಾಡಿ ನಿಮಗೆ ತುಂಬಾನೇ ಮೋಸ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ, ಚೀಟಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಈ ಒಂದು ವ್ಯಕ್ತಿಯಿಂದ ನೀವು ತುಂಬಾನೇ ನೋವು ಅನುಭವಿಸಿದಿರಾ, ಪೇನ್ ಅನುಭವಿಸಿದಿರಾ. ಬಟ್ ಇವಾಗ ಈ ಒಂದು ವ್ಯಕ್ತಿ ಅದೆಲ್ಲಾ ಪೇನ್ಗಳಿಗೆ ನಿಮಗೇನೆಲ್ಲ ಅವರು ಮೋಸ ಮಾಡಿದ್ದಾರೆ, ಇವಾಗ ಕರ್ಮ ಅವ್ರಿಗೆ ಸಿಕ್ಕಿದೆ. ಓಕೆ, ಅಂಡ್ ಈ ಒಂದು ವ್ಯಕ್ತಿ ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ ಅವ್ರ ಲೈಫಲ್ಲಿ. ಬಿಕಾಸ್ ದಿಸ್ ಪರ್ಸನ್ ಇಸ್ ಡನ್ ಸೋ ಮಚ್ ಆಫ್ ಕರ್ಮ, ಅಂದ್ರೆ ಬ್ಯಾಡ್ ಕರ್ಮಗಳನ್ನ ಮಾಡಿದ್ದಾರೆ. ಬಿಕಾಸ್ ನಿಮ್ಮಂತ ಒಳ್ಳೆ ಮನಸ್ಸಿರುವಂತ ವ್ಯಕ್ತಿಗೆ ದ್ರೋಹ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ. ಅಂಡ್ ಇನ್ ದ ಸೇಮ್ ವೇ ನೀವು ಅವ್ರಿಗೆ ತುಂಬಾನೇ ಎಲ್ಲಾನು ಕೂಡ ಸ್ಯಾಕ್ರಿಫೈಸ್ ಮಾಡಿದಿರಾ, ಈವನ್ ಫಿಸಿಕಲಿ, ಎಮೋಷನಲಿ, ಪ್ರತಿಯೊಂದನ್ನು ಕೂಡ ಅವ್ರು ಏನ್ ಹೇಳಿದಾರೆ ಅದನ್ನೆಲ್ಲಾನು ಕೂಡ ಮಾಡಿದಿರಾ. ಬಟ್ ಇವಾಗ ನಿಮ್ಮ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ ದಟ್ ಎಷ್ಟೆಲ್ಲ ನಾನು ಅವ್ರಿಗೆ ಮೋಸ ಮಾಡಿದೀನಿ, ಅವಮಾನಗಳು ಮಾಡಿದೀನಿ, ಇವಾಗ ಅವ್ರಿಗೆ ಮಾಡಿದಕ್ಕೆ ನನಗೆ ಇವಾಗ ತಕ್ಕ ಶಿಕ್ಷೆ ಆಗ್ತಾ ಇದೆ, ಇದು ಅವರ ಮೈಂಡ್ ಅಲ್ಲಿ ಇದೆ. ಅಂಡ್ ಈ ಒಂದು ವ್ಯಕ್ತಿ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿ ಇದ್ದಾರೆ, ಹರ್ಟ್ ಅಲ್ಲಿ ಇದ್ದಾರೆ. ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಡೀಪ್ ಆಗಿ ನಿಮ್ಮ ಬಗ್ಗೆ ರಿಯಲೈಸೇಷನ್ ಆಗಿದೆ. ಅದಕ್ಕೋಸ್ಕರ ಇವಾಗ ಇಂಥ ಒಂದು ಪರ್ಸನ್ ನ ಬಿಟ್ಟು ಐ ಥಿಂಕ್ ಈ ಒಂದು ವ್ಯಕ್ತಿ ಎಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಈ ಒಂದು ವ್ಯಕ್ತಿ ಇಂಟೆನ್ಷನಲಿ ನೋವು ಮಾಡಿರೋದು. ಸೊ ಹಾಗಾಗಿ ಇವಾಗೆಲ್ಲ ಯೋಚಿಸ್ತಾ ಥಿಂಕ್ ಮಾಡ್ತಾ ಅವ್ರದ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದೇ, ಈ ತರ ಯೋಚನೆ ಮಾಡ್ತಿದ್ದಾರೆ. ಅಂಡ್ ಅವರ ಲೈಫಲ್ಲಿ ಐ ಥಿಂಕ್ ನಿಮ್ಮನ್ನ ಕಳ್ಕೊಂಡಿರೋದು ಒಂದು ಬಿಗ್ಗೆಸ್ಟ್ ಲಾಸ್, ಈ ತರ ಅವ್ರು ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ನಂಗೆ 5 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಒಂದು ಲಾಸ್ ಕಾರ್ಡ್ ಕಾಣಿಸ್ತಾ ಇದೆ. ದಟ್ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ, ನಿಮ್ಮಿಂದ ಸಪರೇಟ್ ಆಗಿರೋದಕ್ಕೆ, ಬ್ರೇಕಪ್ ಆಗಿರೋದಕ್ಕೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಲಾಸ್ ನನಗಾಗಿದೆ, ಅವ್ರಿಗಾಗಿಲ್ಲ, ನನಗಾಗಿದೆ ಅನ್ನೋದು ಇವ್ರು ಯೋಚನೆ ಮಾಡ್ತಿದ್ದಾರೆ. ಕಿಂಗ್ ಆಫ್ ಬ್ಯಾಂಡ್ಸ್ ಇದೆ. ಐ ಥಿಂಕ್ ಈಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಡೆಫಿನೆಟ್ಲಿ ಅವ್ರಿಗೆ ಫೀಲ್ ಆಗೋದು ಒಂದೇ, ಇಷ್ಟೆಲ್ಲ ನಾನು ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ. ಅಂಡ್ ಏಸ್ ಆಫ್ ಸೋರ್ಟ್ಸ್ ಇದೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಮನ್ಸಿನಲ್ಲಿದೆ. ಬಟ್ ಈ ಒಂದು ವ್ಯಕ್ತಿಗೆ ಸದ್ಯಕ್ಕೆ ನಿಮ್ಮನ್ನ ಫೇಸ್ ಮಾಡೋದಿಕ್ಕಾಗ್ಲಿ ಅಥವಾ ನಿಮ್ಮ ಜೊತೆಗೆ ಮಾತಾಡೋದಿಕ್ಕಾಗಲಿ ಯಾವುದಕ್ಕೂ ಕೂಡ ಧೈರ್ಯ ಇಲ್ಲ, ಕರೇಜ್ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಅವ್ರಿಗೆ ಗೊತ್ತಿದೆ ಅವ್ರು ಏನೆಲ್ಲ ಮಾಡಿದ್ದಾರೆ ನಿಮ್ಗೆ ಅಂತ. ಸೊ ಇವಾಗ ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಕರೇಜ್ ಟು ಕಮ್ ಟುವರ್ಡ್ಸ್ ಯು. ಸೊ ನಿಮ್ಮ ಹತ್ರ ಬಂದು ಸಾರಿ ಕೇಳಿ ಎಲ್ಲ ಸರಿ ಮಾಡ್ಕೊಳ್ಳೋ ಅಂತ ಒಂದು ಧೈರ್ಯತನ ಈ ಒಂದು ವ್ಯಕ್ತಿಗಿಲ್ಲ, ಕರೇಜ್ ಇಲ್ಲ. ಅಂಡ್ ಈ ಒಂದು ವ್ಯಕ್ತಿಗೆ ತುಂಬಾ ಮುಜುಗಾರ ಇದೆ, ಶೈನೆಸ್ ಇದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಇವ್ರ ಹತ್ರ ಹೋಗಿ ನಾನು ಸರೆಂಡರ್ ಆದ್ರೆ ಸೊ ಏನ್ ಅನ್ಕೊಳ್ತಾರೋ, ಒಂದು ನಾಚಿಕೆ ಸ್ವಭಾವ, ನಾಚಿಕೆ ತುಂಬಾನೇ ಆಗ್ತಾ ಇದೆ ಇವ್ರಿಗೆ. ಸೊ ಹಾಗಾಗಿ ಯಾಕಂದ್ರೆ ಅವರು ನಿಮ್ಗೆ ಇಂಟೆನ್ಷನಲಿ ನೋವು ಮಾಡಿದ್ದಾರೆ, ಬೇಕು ನೀವೇ ಇವ್ರನ್ನ ಬಿಟ್ಟು ಬಿಡಬೇಕು, ಈ ರೀತಿನಲ್ಲೆಲ್ಲ ನಿಮ್ಗೆ ಆಟ ಆಡ್ಸಿದ್ದಾರೆ. ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಫೀಲ್ ಆಗ್ತಿದೆ ಇಷ್ಟೆಲ್ಲ ನಾನು ಮಾಡಿದೀನಿ, ಇವಾಗ ಅವ್ರ ಹತ್ರ ನಾನು ಮಾತಾಡೋದು ಸರಿಯಲ್ಲ, ಹೇಗಿದ್ರು ಚೆನ್ನಾಗಿರ್ಲಿ ಅವರು ಅಂತ ಒಳ್ಳೆದನ್ನ ಬಯಸ್ತಾ ಇದ್ದಾರೆ. ಇದು ನಂಗೆ ಕಾಣಿಸ್ತಾ ಇದೆ. ಐ ಡೋಂಟ್ ಫೀಲ್ ದಿಸ್ ಪರ್ಸನ್ ಲವ್ಸ್ ಯು ಅಂತ. ಯಾಕೆಂತ ಅಂದ್ರೆ ನಿಮ್ಮ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಈ ಒಂದು ವ್ಯಕ್ತಿ ಅರ್ಹರಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗೋಗಿದೆ. ಇವಾಗ ನಾನು ಪ್ರೀತಿ ಮಾಡಿದ್ರು, ನಾನು ಒಳ್ಳೆಯವ್ರ ತರ ನಾನು ಕಾಣಿಸ್ಕೊಂಡ್ರು ನನ್ನನ್ನು ಯಾರು ನಂಬಲ್ಲ, ಈ ತರ ಒಂದು ವ್ಯಕ್ತಿಗೆ ಯೋಚನೆ ಬರ್ತಾ ಇದೆ. ಸೊ ನಂಗೆ ಲವ್ಗಿಂತ ನಿಮ್ಮ ಮೇಲೆ ತುಂಬಾ ರೆಸ್ಪೆಕ್ಟ್ ಇಟ್ಟಿದ್ದಾರೆ. ಅವ್ರೇನೆಲ್ಲ ತಪ್ಪು ಮಾಡಿದಾರೆ ಅವ್ರಿಗೆ ರಿಯಲೈಸ್ ಆಗಿದೆ. ಅಂಡ್ ನಿಮಗೆ ಇವಾಗ ಒಳ್ಳೆದಿನ ಬಯಸ್ತಾ ಇದ್ದಾರೆ, ನೀವು ಚೆನ್ನಾಗಿರ್ಬೇಕು, ಒಳ್ಳೇದಾಗ್ಬೇಕು ಇವ್ರಿಗೆ. ಅಂಡ್ ಇವ್ರೇನೆಲ್ಲ ಅನ್ಕೊಂಡಿದ್ದಾರೆ ಅವ್ರ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗ್ಲಿ, ಈ ತರ ಒಂದು ಒಳ್ಳೆ ರೀತಿನಲ್ಲಿ ನಿಮ್ಗೆ ಬ್ಲೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.